ಯಾರಿಗೆ ಫೋನ್ ಮಾಡಿಲಿ? ಅದೇ ರೀ, ಕಷ್ಟ ಬಂದ್ರೆ ಕರೀರಿ, ಅವ್ರಿಗೆ ಫೋನ್ ಮಾಡೀನಿ. ಕಷ್ಟ ಬಂದ್ರೆ ಕರಿಬೇಕಾ? ಯಾರು ಲೇಪ ಅವ್ರ? ಅಯ್ಯೋ ದೇವ್ರಿ, ಯಾರಿಗೆ ಫೋನ್ ಮಾಡ್ಕೊಂಡು ನಿಂತೀಯೇ ನೀನ ತಗ. ಹಲೋ ಮೇಡಮ್. ಹಲೋ ಮೇಡಮ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಕನ್ನಡಕ್ಕಾಗಿ ಒಂದನ್ನು ಒತ್ತಿ. ಒಂದಾ? ತಡಿವಾ. ಹಾಂ, ಯಾರಿಗೆ ಫೋನ್ ಮಾಡಿ ಶಾಂತಕ? ಬಂದ್ರನ ಚಲೋ ಆತ. ಕಷ್ಟ ಬಂದ್ರೆ ಕರೀರಿ, ಅವ್ರಿಗೆ ಫೋನ್ ಮಾಡೀನಿ. ಹಲೋ ಯವ್ವ ಹುಡುಗಿ, ಅದು ಏನಂದ್ರೆ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತವ ಈಗ ನನಗೆ. ಹಾಂ ಹೇಳಿ ಮೇಡಮ್, ಏನಾಗಬೇಕಾಗಿತ್ತು? ನನ್ನ ಫೋನ್ನಾಗ ಏನಾಗೈತೆ ಅನ್ನವ ನಿಮ್ಗೆ ಗೆಳತಿರ್ಬೇಕು ನೋಡಕ್ಕೆ. ಆ ಫೋನ್ ಹಚ್ತಿದ್ದಂಗೆ ನಿಮ್ಮ ರೊಕ್ಕ ಖಾಲಿ ಆಗೈತಿ, ಮತ್ತೊಮ್ಮೆ ರೊಕ್ಕ ಹಾಕಿಸ್ರಿ ಅಂತಾಳ. ಮೊನ್ನೆ ಹಾಕ್ಸೇನಿ ಮೇಡಮ್. ಅದು ನನ್ನ ಫ್ರೆಂಡ್ ಯಾರು ಆ ಥರ ಹೇಳಲ್ಲ ಮೇಡಮ್. ಏನವ ಅದು ಹೋಲ್ಬಿಡು. ನಿನ್ನೆ ಒಣಾಕಿದ ಹೊರಗಿಂದ ಒಂದು ಕ್ಯಾಂಪನ್ ಸೀರೆ ಕಾಣವಲ್ತು, ಎತ್ತಾಗ ಹೋಗಿರ್ಬೇಕಂತ ಅದು. ಮೇಡಮ್, ಅದು ನನ್ಗೆ ಹೆಂಗೆ ಗೊತ್ತಿರುತ್ತೆ ನಿಮ್ಮ ಸೀರೆ ಎಲ್ಲಿ ಹೋಗಿದೆ ಅಂತ? ಹಿಂಗಂತೀರಿ ನೋಡವ ನೀವು. ನಿನ್ನ ಸಸಿ ಹೇಳ ಈ ನಂಬರಿಗೆ ಫೋನ್ ಮಾಡಿ ಏನು ಕೇಳಿದ್ರು ಅವ್ರು ಎಲ್ಲ ಹೇಳ್ತಾರ ಅಂತೇಳಿ. ಮೇಡಮ್ ಇಲ್ಲ, ಎಲ್ಲ ಹೇಳ್ತೀವಿ, ಆದರೆ ಈ ಥರದ್ದೆಲ್ಲ ಹೇಳೋಕ್ಕಾಗಲ್ಲ ಮೇಡಮ್. ಫೋನಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಹೇಳಿ. ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಮೇಡಮ್? ಅದೇ ಹೇಳಿದ್ನಲ್ವ, ಇದು ಏನು ಒಟ್ಟು ರೊಕ್ಕ ಕಟ್ ಆಗಿಬಿಟ್ಟೈತಿ, ಓಟು ರೊಕ್ಕ ಹೋಗೈತಿ. ನಾನು ಹಾಕಿಸ್ಕೊಂಡಿದ್ದು ರೊಕ್ಕ ಇಲ್ಲ ಅದ್ರಾಗ, ಆಮೇಲೆ ಬರೇ ರೊಕ್ಕ ಇಲ್ಲ ಅಂತ ಹೇಳ್ತೈತಿ. ಮೇಡಮ್, ನೀವು ಸಾಂಗ್ ಸೆಲೆಕ್ಟ್ ಮಾಡಿದ್ದೀರಿ, ಅದಕ್ಕೋಸ್ಕರ ಇಷ್ಟು ರೊಕ್ಕ ಅಂತ ಅದು ಕಟ್ಟಾಗಿರುತ್ತೆ ಮೇಡಮ್. ಹಾಡ ಎಂತ ಹಾಡವ? ಮೇಡಮ್, ನೀವು ನಿನ್ನೆ ಜೇನ ದನಿಯವಳೆ ಮೀನ ಕಣ್ಣವಳೆ ಅನ್ನೋ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮೇಡಮ್, ಅದಕ್ಕೆ ದುಡ್ಡು ಕಟ್ಟಾಗಿರೋದು. ಮೇಡಮ್, ನಿಮಗೆ ಯಾರಾದರೂ ಬೇರೆದವ್ರು ಫೋನ್ ಮಾಡಿದರೆ ಅವ್ರಿಗೆ ಕೇಳಿಸುತ್ತೆ ಮೇಡಮ್. ಅಂದ್ರೆ ನಂಗೆ ಕೇಳಂಗಿಲ್ಲ ಹಾಡು, ಬೇರೆದವ್ರು ಕೇಳಕ್ಕ? ಹಾಂ ಹೌದು ಮೇಡಮ್. ಅಯ್ಯೋ ಅಣೆ ಬಾರ, ಹಂಗಾರೆ ಅವ್ರು ರೊಕ್ಕ ಕಟ್ ಮಾಡ್ಬೇಕು. ನೀನು ಹಾಡು ಕೇಳೋರು ಅವರು, ನೀ ಕಲಿಪಿಲಿ ನನ್ನ ಫೋನ್ ರೊಕ್ಕ ಕಟ್ ಮಾಡಿದ್ರೆ ಹೆಂಗಿದೆ? ಇದಕ್ಕೆ ಸರಿ ಇಲ್ಲವಾ? ಇದು ನಮ್ಗೆ ಬೇಡಿದು ಏರ್ಟೆಲು ಬೇಡ, ಎಂಥದ್ದು ಬೇಡ, ತಗದೋಗಿ ನಾವು ಬೇರೆದಕ್ಕೆ ಹಾಕೋತೇವೆ ಸಿಮ್ಗೆ. ನನ್ನ ಮಗ ಹೇಳೋಣ, ಅದು ಎಂಥದ ಮಾಡ್ತೀನಿ ಅಂತ ಹೇಳೋಣ. ಮೇಡಮ್, ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಕ್ಕೆ ಹೋಗ್ಬೇಡಿ. ಈಗ ಅದೆಲ್ಲ ಗೊತ್ತಿಲ್ಲವಾ? ನಮ್ದು ರೊಕ್ಕ ನನಗೆ ಹಾಕು. ಹಾಗೆಲ್ಲ ಹಾಕಕ್ಕಾಗಲ್ಲ ಮೇಡಮ್. ಮೇಡಮ್ ಪ್ಲೀಸ್ ಫೋನ್ ಕಟ್ ಮಾಡ್ತೀರಿ? ಅಯ್ಯೋ ಶಾಂತಕ್ಕ, ಕಟ್ ಮಾಡಿ ನಾ ಹೇಳ್ತೀನಿ. ಅಲ್ಲ ನನ್ನ ಕ್ಯಾಂಪ್ ಸೀರೆ ನಂಗೆ ಗೊತ್ತಿಲ್ಲ ಮೇಡಮ್, ಪ್ಲೀಸ್ ಫೋನ್ ಕಟ್ ಮಾಡಿ. ಯಾ ಶಾಂತಕ್ಕ, ಅದನ್ನೆಲ್ಲ ಅವ್ರನ್ನ ಕೇಳ್ತಾರನ, ಅವ್ರನ್ನ ಏನು ಕೇಳಕ್ಕೆ ಹೋಗ್ಬಾರ್ದು. ಹೋಗಬೇಡ್ಲಿ ನಮ್ಮ ರೇಖಿ, ಎರಡನೇ ರೇಖಿ, ಯವ್ವ ಏನೋ ಫೋನ್ ಹಿಡ್ಕೊಂಡು ಏನು ಬೇಕು ಅದನ್ನ ಕೇಳ್ತಾಳೆ. ದಿಕ್ಕು ದೇಶನ ಫೋನ್ಯಾಗ ನೋಡಿ ಕೈ ಬಿಡ್ತಾಳೆ ಗೊತ್ತನ. ನಮಗೆ ಮಾತ್ರ ಹಿಂಗೆ ಮಾಡ್ತಾರೆ ನೋಡೋರು. ಅಯ್ಯೋ ದೇವ್ರೆ. ಲೇ ಹುಂಬುಶನಿ ಗಿಡ್ ಮೂಳಿ, ಅದು ಹಂಗಲ್ಲ, ಅದ ಬೇರೆ ಇದ ಬೇರೆ. ನಿಮ್ದು ಬರೇ ಇದೆ. ಬಾರ ಗಿರ್ಜಿ ಪರಕ ಕುಂದ್ರ ಬರ್ರಿ. ಕುಂದ್ರದಲ್ಲವ ಈಗ ಗಿರ್ಜಿ ನೋಡು, ವಟ ಹಚ್ಚಿಬಿಟ್ಟಾಳಪ್ಪ ಶಾಂತಕ, ಅದಕ್ಕೆ ಬಂದನಿ. ಏನಾತ್ಲಿ? ಅಲ್ಲ ಶಾಂತಕ, ನೀನೇ ಹೇಳ, ಮಗಗೆ ಕೆಲ್ಸಕ್ಕೆ ಹೋಗಬೇಡ ಅಂತ ಕೆಲಸ ಬಿಡ್ಸ ಹುಡುಕಿ. ಏನು ಹೇಳ್ತಿ ಇದಕ್ಕೆ? ಹೌದಾ ಶಾಂತಕ, ಮತ್ತೆ ಮುಕ್ಕುಳರೆ ಆಸ್ತಿ ಐತಿ, ಬೇಕಂದಷ್ಟು ಅದನ್ನ ನೋಡ್ಕೊಂತಿರಪ್ಪ, ನೀ ದುಡ್ದು ಏನಾಗಬೇಕಾಗಿತ್ತು ಅಂದೆ. ಒಂದು ರೀತಿ ಅವ್ರು ಹೇಳೋದು ಅದೇ, ಆದರೂ ಓದಿದ್ದಂಡ ಆತಲ್ಲ ಪರಕ್ಕ. ಪಾಪ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಓದೇನವ, ನೀ ಕೆಲಸ ಬಿಡಿಸ್ಬಿಟ್ರೆ ಅವ ಓದಿದ್ದೆಲ್ಲ ದಂಡ ಆಗೋದಿಲ್ಲನ, ಕಳಿಸ್ಬೇಕಿತ್ತು ಬಿಡ. ಹಂಗಲ್ಲ ಶಾಂತಕ್ಕ, ಓದಿದ್ದೆಲ್ಲ ದಂಡ ಆತಂದ್ರೆ ಅಲ್ಲ ತಿಂಗಳಿಗೆ ಒಂದು 30,000 ಕೊಡೋದಿರ್ಲಿ ಅವರು. ಯಾ ನಮ್ನಿ ದೋಕ್ಬೇಕು ಗೊತ್ತಾದ್ರೆ ನನ್ನ ಮಗ ಕಣ್ಣಿಟ್ಟು ಕಂಪ್ಯೂಟರ್ ಓದ್ಕೊಂತ ಎಷ್ಟು ಕೆಲಸ ಮಾಡ್ಬೇಕವ. ಹೋಲ್ ಬಿಡ್ಲೆ, ಕೇಳೋದು ಒಂಥರ ಬರಬರಿನೇ ಐತಿ. ಮತ್ತೆ ಅಲ್ಲ ಅಷ್ಟಕೊಂಡು ಆಸ್ತಿ ಅಡುಗೆ ಐತಿ, ಮತ್ತೀಗ ನೋಡ್ಕೊಳ್ಳೋರು ಯಾರು ಬೇಕು? ಹೌದಿಲ್ಲ? ಮತ್ತು ಮಗನ ನೋಡ್ಕೋಬೇಕಲ್ಲ. ಬರ್ಬರ್ತೀನಿ ಚಂದ್ರಪ್ಪಣ್ಣಗೇನು ವಯಸ್ಸನ್ನು ಕೂಡಿ ಬರ್ತತನ? ವಯಸ್ಸು ಹಾಕತಿ, ಮುಂದಾದ್ರೆ ಅವ್ರ ನೋಡ್ಕೋಬೇಕು ತಗೋ, ಈಗಿರ್ತಾ ಹೇಳ ಆಗ್ಬಲ್ ತಕ್ಬಿಡ. ಅದರಿಂದ ನಿನಗೇನು ಸಮಸ್ಯೆ ಆತ್ಲೇ ಗಿರ್ಜಿ? ಸಮಸ್ಯೆನೇ ಇಲ್ಲ ಆಗಕತ್ತೈತೆ ಶಾಂತಕ್ಕ. ಈಗ ಮಗಗೆ ಬೇಡಪ್ಪ 30,000 ರೂಪಾಯಿ ಇಷ್ಟು ದುಡ್ದು ಇಷ್ಟೇ ಹಾಕಿದ ಮಾಡ್ತೀಯ, ಹಿಂಗಂತೆ ಒದರಾಡಿ ಕೆಲ್ಸಕ್ಕೆ ಹೋಗಬೇಡ, ನಿಮ್ಮ ಅಪ್ಪಂದು ನೋಡ್ಕೊ, ಇಷ್ಟ ಹಾಕೊಂಡೈತಿ ಅಂತ ಹೇಳಿದ್ಲು. ಸೊಸಿಗೆ ಹೋಗಂತಾಳ ನಾಳೆ. ನನ್ನ ಮಗಳು ಓದ್ತಾ ಇದ್ದಾಳ, ಮುಂದೂ ಓದ್ಬೇಕಂತ ಆಸೆ ಇಟ್ಕೊಂಡಾಳ. ಆಕಿಗೂ ದುಡಿಬೇಕು, ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗ್ಬೇಕು. ನಾಳೆ ಯಾರ ಹತ್ರ 10 ರೂಪಾಯಿ ಕೈ ಚಾಚೋದು ಬೇಡ, ನನ್ನ ಮಗಳು ಸ್ವತಂತ್ರವಾಗಿರ್ಲಿ ಅಂತೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ಆಕಿಗೆ ಕೆಲ್ಸಕ್ಕೆ ಹೋಗಕ್ಕೆ ಬಿಡ್ತಾಳನ? ಬೇಡ ಅಂದ್ರೆ ಅದನ್ನ ಹೇಳಿ, ನಾನು ಅದನ್ನ ಕೇಳ್ತಾ ಇದ್ದೀನಿ. ನನಗೆ ಆ ಹೊಟ್ಟೆ ಬೇನತ್ತೈತಿ ಗೊತ್ತನ. ಮತ್ತು ಅವಾಗೂ ಅಂತಾಳ, ಬೇಕಂದಷ್ಟು ಆಸ್ತಿ ಅಡುಗೈತಿ, ಗಂಡಂದು ಐತಿ, ಮಾವ ಇಲ್ಲಿ ನೋಡ್ಕೊಳಕತ್ತಾನ, ಗಂಡ ಮಾವ ನೀ ಯಾಕಿದ್ ಮಾಡ್ತಿ, ಮನ್ಯಾಗ ಆರಾಮ್ ಮಾಡ್ಕೊಂಡಿರೋ ಅಂತಾಳ. ಅದು ಅವಾಗ ಹೇಳ. ನಾ ಈ ರೀತಿ ಯೋಚನೆ ಮಾಡಲಿಲ್ಲಲ್ಲ. ಪರಕ ಏನವ ಈಗ ಇದಕ್ಕೆ? ಅಯ್ಯ
ಇದು ನನ್ನ ತಲೆಗೆ ಬಂದಿದ್ದಿಲ್ಲ, ಚಲೋ ಆತಿಕಿನ ಹೇಳಿದ್ದೆ. ಅಲ್ಲ ಮತ್ತೆ ಹೌದು, ಓದ್ಲಿ ಬೇಕಾರೆ ಓದ್ಲೇವ, ಯಾರು ಬೇಡ ಅಂದ್ರೆ ಓದ್ಲಿ, ಯಾರು ಬೇಡ ಅಂತಾರ. ಆದ್ರೆ ಮತ್ತಿಷ್ಟು ಆಸ್ತಿ ಅಡು ಎಲ್ಲ ಐತಿ, ಗಂಡ ನೋಡ್ಕೋತಾನ, ಮತ್ತ್ಯಾಕೆ ಇವರು ಹೌದಿಲ್ಲ ಈಕಿ ಮಗಳು ಕೆಲ್ಸಕ್ಕೆ ಹೋಗಿ ಯಾರನ್ನ ಸಾಕ್ಬೇಕಾಗೈತಿ? ಆರಾಮ್ ಮನ್ಯಾಗ ರುಚಿಯಾಗಿ ಅಡುಗೆ ಮಾಡ್ಕೊಂತ ನನ್ನ ಜೊತೆ ಸಹಾಯಕ್ಕಾಗಿದ್ರೆ ಮುಗಿದೋತವ. ಮತ್ತೊಬ್ಬಕಿನ ಕೆಲಸದಾಗ ಇಟ್ಕೋಬೇಕು ಅನ್ನಕತ್ತಿದ್ದ ನನ್ನ ಗಂಡ. ಕೆಲಸದಕ್ಕಿನ ಇಟ್ಕೊಳ್ಳೋ ಬದ್ಲಿ ನಾವೇ ಮನೆಯವ್ರು ಮಾಡ್ಕೊಂಡ್ಬಿಟ್ರೆ ಕೆಲಸದಕ್ಕಿ ಕೊಡು ಪಗಾರ ಉಳಿತೈತಲ್ಲ, ಅದನ್ನ ಹೇಳಿನ ನೋಡ್ದೇನ ಶಾಂತಕ್ಕ ಹೊಡ್ತಾನ. ನಾನ್ ನನ್ನ ಮಗಳು ಕೆಲಸ ಬಿಡಿಸ್ತಾಳ ಅಂತ ನಾ ಅಂದ್ರೆ ಮನಿ ಕೆಲಸದಕ್ಕಿನ್ ಮಾಡ್ಬೇಕಂತ ಈಕೆಂತಾಳ. ಅಯ್ಯ ದೇವ್ರೆ, ನೋಡ ಶಾಂತಕ್ಕ ಇವ್ರ ಲೆಕ್ಕ ಹಂಗೈತಿ. ಅಲ್ಲ ಮನಿ ಹೆಣ್ಮಕ್ಳು ಮನಿ ಸುಸ್ತಾರ, ಅತ್ತಿ ಮನಿ ಕೆಲಸ ಮಾಡಿದ್ರೆ ಅವರು ಕೆಲಸ್ತಾರನ? ಹಂಗಾರೆ ನೀನು ಮನಿ ಕೆಲಸದಕ್ಕೆವಾ, ಇವ್ರು ಮನಿ ಕೆಲಸ್ತಾರ, ಈಕಿನ ಮನಿ ಕೆಲಸದಕ್ಕೆ, ನಾನು ಮನಿ ಕೆಲಸದಕ್ಕೆ. ಅದು ಹೆಂಗ ಶಾಂತಕ್ಕ? ನಾಳೆ ನಾವು ಸತ್ತಾಗ ಏನ್ ಎಲ್ಲ ಹಣ ಆಸ್ತಿ ಎಲ್ಲ ಎದಿಮೆ ಹಾಕೊಂಡು ಹೋಗ್ತೇವನ? ಎಲ್ಲ ಇವ್ರಿಗೆ ಸೈ ಅಲ್ಲ, ಏನ್ ಉಳಿಸಿದ್ರು ಏನ್ ಗಳಿಸಿದ್ರು, ಹೌದಿಲ್ಲ? ನೋಡ್ ಶಾಂತಕ್ಕ ಹೆಂಗ್ ಮಾತಾಡ್ತಾಳ. ಅಯ್ಯೋ 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 ದೇವ್ರೆ, ಇನ್ನ ಮದುವಿಲ್ಲ ಮುಂಜಿಲ್ಲ, ಬೀಗ್ರಲ್ಲ ಬಿದ್ರಲ್ಲ, ಇಷ್ಟು ಜಗಳ ಬಗೆಹರಿಸ್ಬೇಕಾಗಿತ್ತಿಲ್ಲ ನಾನು. ಇನ್ನ ಮದುವೆ ಆದ್ರೆ ಇನ್ನಂಗ ಅಂತ ನಂಗ್ರ ಏನ ಗಿರ್ಜಿ ಇದೆ ನಿಮ್ದು ಹಕಿಕತ್ ಅಂತ ನಾನು. ಹೋಗ್ಲಿ ಬಿಡ್ಲಿ, ನಿನ್ ಮಗಳಿಗೆ ಅನ್ನಂಗಿಲ್ಲ ಅಂತ ಹೇಳಾರಿಲ್ಲ, ಸುಮ್ಮನೆ ಮಾಡಿಕೊಟ್ರ ಆತವಾತ. ಏನ್ ಅದನ್ನೇ ಜಗಳ ಮಾಡ್ಕೊಂತ ಬೆಳೆಸ್ಕೊಂತ ಹೋಗೋದ್ರಲ್ಲೇ ಸಮಾಧಾನ ಮಾಡ್ಕೋರಿ. ಹಂಗೆ ಮದ್ವಿಗಿಂತ ಮುಂಚಿನ ಕಾದಾಡೋದು ಮಾಡೋದೆಲ್ಲ ಚಲೋ ಅಲ್ಲ. ಅಷ್ಟಕ್ಕೂ ಈಗ ಪಿತೃಪಕ್ಷ ಐತಿ. ಈಗ ಮದ್ವಿ ವಿಚಾರ, ಲಗ್ನ ವಿಚಾರ ಇಂಥವೆಲ್ಲ ಏನು ಒಳ್ಳೆ ಕಾರ್ಯದ ವಿಚಾರ ಮಾತಾಡಕ್ ಹೋಗಬಾರ್ದು. ಇದೆಲ್ಲ ಯಾವಾಗ ತಿಳ್ಕೊತೀರಿ ಏನವ ನೀವು? ನೋಡ್ ಶಾಂತಕ್ಕ, ನಾ ಏನ್ ಬೇಡ ಅನ್ನೋದಿಲ್ಲ. ಓದ್ತೇನೆ ಅಂತಾಳ ಓದ್ಕೊಳ್ಳಿ, ಕೆಲ್ಸಕ್ಕೆ ಹೋಗ್ತೇನೆ ಅಂತಾಳ ಹೋಗ್ಕೊಳ್ಳಿ, ಮತ್ತೆ ಕಲ್ತಿರ್ತಾಳ ಕೆಲ್ಸಕ್ಕೆ ಹೋಗ್ತೇನೆ ಅಂದ್ರೆ ಹೋಗ್ಕೊಳ್ಳಿ, ನಾ ಏನ್ ಬೇಡ ಅನ್ನೋದಿಲ್ಲ. ಏನ ಅದಕ್ಕೆ ಈಕಿ ಮುಂದೆ ಹಿಂಗಂತಾಳ ಹಿಂದೆ ಹಿಂಗಂತಾಳ ಅಂತೇಳಿ ಈ ವಿಚಾರ ಮಾಡ್ಕೊಂಡು ಇಲ್ಲದ ಎಲ್ಲ ತಲೆಯಾಗ ತಗೊಂಡು ಸುಮ್ಮನೆ ಏನೇನಾರ ವಿಚಾರ ಮಾಡೋದು ಬೇಡ. ಹೇಳ, ನಾ ಈಗ ಹೇಳೇನ್ ಮತ್ತೆ ಇದಕ್ಕೆ ಮಿಕ್ಕಿ ನಂಗೆ ಇನ್ನೇನು ಹೇಳಕ್ ಆಗುದಿಲ್ಲ. ಮತ್ತೆ ಆತ ಹೇಳಿದ್ಲ, ಆತ ಹಂಗಾರ ಮತ್ತೆ ಬೇಡ ಅನ್ಬಾರ್ದ ಪರಕ್ಕ? ಒಂದು 2-3 ವರ್ಷನಾರ ಮಾಡ್ಲಿಲ್ಲ ಕೆಲಸ ಪರಕ್ಕ, ಒಂದು 2-3 ವರ್ಷಾರ ಮಾಡ್ಲಿ. ಪಾಪ ಏನೋ ಒಂದು ಆಸೆ ಪಟ್ಟು ಓದ್ತಾ ಐತಿ. ಈಗ ನಾವು ನಮ್ಮ ಗಂಡುಗಳ ಕಡೆ ನೋಡ್ತಿಲ್ಲ, 10 ರೂಪಾಯಿಗೂ ಕೈ ಚಾಚಬೇಕು, ಬಾಳೆ ನಮ್ದು ಹೆಂಗಾಗೈತಿ ಹಂಗೆ ಅವ್ರದ್ದು ಆಗೋದು ಬೇಡ ಅಂತ ಅಷ್ಟೇ. ಆಮೇಲೆ ಇನ್ನೊಂದು, ಈಗ ನಿನ್ನ ಸೊಸಿ ಹೊರಗೆ ದುಡ್ಕೊಂಬಂದು ಈಡೆ ಕೊಟ್ಲು ಅಂದ್ರೆ ನಿನಗೆ ಲಾಭಲ್ಲ. ಇತ್ತ ಮಗನೂ ದುಡಿತಿರ್ತಾನ, ಸೊಸಿನೂ ದುಡಿತಿರ್ತಾಳ. ಯವ್ವ ಎಷ್ಟು ಉಳಿಸಿ ಎಷ್ಟು ಗಳಿಸಿ ನೀನು. ಸೊಸಿ ಎಲ್ಲದಕ್ಕೂ ಮನ್ಯಾನ ರೊಕ್ಕ ಖರ್ಚು ಮಾಡೋದು ತಪ್ತತಿ, ಮಗನ ಕಡೆ ಕೈ ಚಾಚೋದು ತಪ್ತತಿ, ಹೌದಲ್ಲ? ಆಕಿ ಖರ್ಚು ಏನಾಯ್ತು ಆಕಿನ ಮಾಡ್ಕೊಂತಾಳ. ಹೌದೌದು ಕುಂದ್ರಿ, ಇಬ್ರು ಸಮಾಧಾನ ಬೀಗ್ರಾಗರ ಜಗಳ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡ್ದಾರ ಮಂದಿ ನಕ್ಕಾರ ಮತ್ತೆ ಹಿಂದಾಗಡೆ ಇವೇನ ಮದುವಿಲ್ಲ ಮುಂಜಿಲ್ಲ ಈ ನಮ್ನಿ ಹಂದಿನ ಆಗೈತೆ ಕಚ್ಚಾಡ್ತಾವ ಅಂತೇಳಿ. ಏನ ಹೇಳ್ರಿ, ಚಾ ತರ್ತಂತಡಿ. ಇದು ಇರಮ್ಮ ತಟ ಚಾ ತೊಂಬರವ ಇಬ್ರಿಗೆ. ಅತ್ತಿಯರ ನೀವು ಹಿಂಗೆ ಹೇಳ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ಚಾ ಮಾಡಕ್ಕೆ ಬಂದೇ ಬಿಟ್ಟೆ ನಾನು ಒಳಗೆ. ಶಾಂತಕ್ಕ, ಏನಾನ ನಿಮ್ಮ ಮನೆಗೆ ಬಂದ್ಬಿಟ್ರೆ ಚಾ ನಾಷ್ಟ ಇಲ್ಲ ಯಾರು ಹೋಗಂಗೇ ಇಲ್ಲ. ಮತ್ತು ಮನೆಗೆ ಬಂದ್ರಿಗೆ ಅಷ್ಟು ಮಾಡಲಿಲ್ಲ ಅಂತಂದ್ರೆ ಇನ್ಯಾದಕ್ಕೆ ಹೇಳು? ಅತಿಥಿ ಸತ್ಕಾರ ಮಾಡಿದಷ್ಟು ಏನು ಮನ್ಯಾಗ ಉಂಡು ಹೊರಗೆ ಹೋದಷ್ಟು ಮಂದಿ ಮನೆಗೆ ಒಳ್ಳೇದು. ಅದಂಗೆ ನನ್ನ ದೊಡ್ಡ ಕೆಲಸ ಐತವ, ಸೌಭಾಗ್ಯರ ಮನೆಗೆ ಹೋಗ್ಬರ್ಬೇಕು ನಾನು. ಯಾಕೆ ಶಾಂತಕ್ಕ? ಅಯ್ಯೋಯ್ಯವ್ವ, ಇವತ್ತು ಕನ್ನೆ ನೋಡಕ್ಕೆ ಬರೋರದಾರ ಮಂದಿ. ಹುಲಗೂರಿಂದ ಬರಾಕತ್ತಾರ ಅಂತ ಅಂದಿದ್ಲವ. ಒಟ್ಟು ಏನಪ್ಪ ನಂಗೂ ಗೊತ್ತಿಲ್ಲ ಪೂರಾ ವಿಚಾರ. ಹುಲಗೂರಿಂದನೇ ಬರಾಕತ್ತಿರ್ಬೇಕು. ಅದಕ್ಕೆ ಮತ್ತೆ ಅವ್ರು ನೋಡಕ್ಕೆ ಬರ್ತಾರಂತ ಬಾಯಿ ಅತಿಗೆ ಮನಿನ ಅಂತ ಹೇಳಾಳ. ಅವ್ರ ಅಣ್ಣಗೂ ಕರೆದಾಳ, ಅವ್ರು ಏನು ಮಾಡ್ತಾರ ಗೊತ್ತಿಲ್ಲ. ಇಲ್ಲ ಶಾಂತ, ನಾ ಬರಂಗಿಲ್ಲ, ನೀ ಹೋಗಿ ಬಾ. ಆ ಸುಳೆ ಮಗನ ಮನೆಗೆ ಮಾತ್ರ ನಾ ಕಾಲಿಡೋದಿಲ್ಲ. ಏನ ನಮ್ಮ ತಂಗಿ ಮನೆಗೆ ಹೋಗ್ಬೇಕಂತ ಹಣೆ ಬರ್ದಾಗಂತೂ ಬರ್ದಿಲ್ಲ. ಅವಳ ಬರ್ತಾಳ ಹೋಗ್ತಾಳ ಸಾಕು, ಮಾತಾಡ್ಸ್ತಾಳಲ್ಲ ಮುಗೀತು. ನನಗಂತರೂ ಅವ್ರ ಮನೆ ಕಡೆ ಕಾಲಿಡಕ್ಕೆ ಇಷ್ಟ ಇಲ್ಲ. ಒಲೆ ಅಲ್ಲ ಶಾಂತಕ್ಕ, ಆಕಿ ಮದುವೆಗೆ ಒಪ್ಕೊಂಡ್ಲಾ? ಒಪ್ಕೊಲಾರ್ದು ಇನ್ನೇನು ಮಾಡ್ತಾಳೆ? ಎಲ್ಲ ಒಪ್ಕೋತಾಳ. ಒಪ್ಕೊಳಕ ಬೇಕಂತ ಹೇಳು, ಹೌದಿಲ್ಲ? ಅಲ್ಲ ಏನು ಶಬರಿಗತೆ ಕೈಕೋತ ಕೂತಾಳಂತ ಮಾಡಿ ಏನು? ಅಲ್ಲ ಈಗ ಆಕಿ ಎಷ್ಟು ಕಾದ್ರೆ ಏನಪ್ಪ, ಏನು ಮುದಿಕೆ ಕಳ ಹೊರತು ಏನು ಮದುವೆ ಅಂತರೂ ಆಗೋದಿಲ್ಲ. ಮದುವೆ ಆಗಿ ಹೋತವ ನನ್ನ ಮಗಂದು. ಆ ಮನೆ ಸಂಬಂಧ ಅಂತರೂ ಬೇಡವಯ್ಯವ್ವ, ಬೇಡ ನಮಗೆ. ದೇವ್ರ ಪುಣ್ಯದಿಂತ್ರ ನನ್ನ ಮಗ ಸೊಸಿನೂ ಚಂದ ಅದಾರ. ಈಗ ಯಾವುದು ಚಿಂತಿಲ್ಲವಯ್ಯವ್ವ ಆತಾಗ, ಹೌದಿಲ್ಲ? ಅದಕ್ಕೆ ಮಾಡ್ಕೊಂಡ್ರೆ ಮಾಡ್ಕೊಲಿ ನನ್ನ ಲಗ್ನ. ಹುಡುಗೇನ ಚಲೋ ಅದಾನಂತ, ಅವನ ಏನದ ಬಾತಿಗೆಮ್ಮ ಬರ್ರಿ ಅಣ್ಣನ ಕರ್ಕೊಂಡು ಅಂದಾಳ. ಮತ್ತು ಇವ್ರಂತರೂ ಒಲ್ಲೆ ಅನ್ನಕತ್ತಾರ, ಮತ್ತೇನು ಮಾಡೋದು? ಆಯ್ತು ಶಾಂತಕ್ಕ, ಹೋಗಿ ಬಾ. ಎತ್ತಾಗ ಮದುವೆ ಮಾಡ್ಕೊಂಡು ಇದನ್ನು ಪರ್ಲೊಂದು ಹರಿಲಿ ಏನು. ಬರ್ತೇವೆ ತೋರ ಶಾಂತಕ್ಕ, ಹಂಗಾರ ಮತ್ತೆ ಯಾಕೆ ಲೇಟ್ ಆಕತಿ? ಅಯ್ಯ ಚಾ ಕುಡ್ದವ್ರಲ್ಲೇ ಹೇಳೇನಿ, ಚಾ ತೊಂಬರಾಗಿರಿ. ಹಾಂ ತೀರ ಸೊಸತ್ತೆ ನೋಡ್ರಿ.